ಪಾದಯಾತ್ರೆಯಲ್ಲೂ ಕೂಡ ಬಣ ಬಡಿದಾಟ ಬಟ ಬಯಲಾಗುವ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗುರುತರ ಆರೋಪ, ಬಿಜೆಪಿ ಪಕ್ಷದ ಒಳಗೂ ಕೂಡ ಸಂಘಟಿತ ಹೋರಾಟ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಇದೇ 2 ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ಚಾಟಿ ಬೀಸಿದ್ರು. ದೊಡ್ಡ ಅಸ್ತ್ರ ಇದ್ರೂ ಕೂಡ, ಮುಖ್ಯಮಂತ್ರಿಯ ಚೇರನ್ನೇ ಅಲುಗಾಡಿಸುವ ಶಕ್ತಿಯುಳ್ಳ ಆರೋಪಗಳಿದ್ರೂ ಕೂಡ ಬಿಜೆಪಿ ಪಾಳೆಯ ಸರಿಯಾಗಿ ಹೋರಾಟ ಮಾಡ್ತಿಲ್ಲ ಅನ್ನೋ ಆರೋಪ. ಯಾವಾಗ ಹೈಕಮಾಂಡ್ ಚಾಟಿ ಬೀಸಿದ್ರು ಆಗ ಎಚ್ಚೆತ್ತ ರಾಜ್ಯ ಘಟಕದ ನಾಯಕರು ಹೋರಾಟದ ತೀವ್ರತೆಯನ್ನ ಮತ್ತಷ್ಟು ಜಾಸ್ತಿ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಹಾಗಾದ್ರೂ ಕೂಡ ಬಣ ಬಡಿದಾಟ ಅನ್ನೋದು ಈ ಹೋರಾಟದ ವಿಚಾರದಲ್ಲೂ ಕೂಡ ಇದೀಗ ಬಹಿರಂಗ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಬೆಂಗಳೂರು ಮೈಸೂರು ಪಾದಯಾತ್ರೆಗೆ ಅಪಸ್ವರ. ಬಿಜೆಪಿಗರ ವಿರುದ್ಧವೇ ಸಿಡಿದ ಸಾಹುಕಾರ್. ಬಿಜೆಪಿಯಲ್ಲಿ ಎಲ್ಲವೂ ಮೊದಲಿನಂತಿಲ್ಲ. ಕೇಸರಿ ಪಡೆಯಲ್ಲಿ ಬಣ ಬಡಿದಾಟ ಇಂದು ನಿನ್ನೆಯದ್ದಲ್ಲ. ಈಗ ಪಾದಯಾತ್ರೆ ಪಾಲಿಟಿಕ್ಸ್ನಲ್ಲೂ ಅದೇ ರಿಪೀಟ್ ಆಗ್ತಿದೆ. ಗೂಢ ಹಗರಣದ ಅಸ್ತ್ರ ಹಿಡಿದು ಮೈಸೂರಿಗೆ ಪಾದಯಾತ್ರೆ ನಡೆಸಲು ಬಿಜೆಪಿ ಒಂದು ಬಣ ಅಣಿಯಾಗಿದೆ. ಇದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಸಾಹುಕಾರ್ ಅಖಾಡಕ್ಕಿಳಿದಿದ್ದಾರೆ. ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ಪಾದಯಾತ್ರೆ ನಡೆಸ್ತೀನಿ ಅಂತ ಘೋಷಿಸಿದ್ದಾರೆ. ಮೈಸೂರು ಪಾದಯಾತ್ರೆ ಮಾಡೋದು ನಂದೇನು ಅಭ್ಯಂತರ ಇಲ್ಲ. ಅದಕ್ಕೆ ದೊಡ್ಡ ಹಗರಣ, ವಾಲ್ಮೀಕಿ ಹಗರಣ ಮತ್ತು SC/ST ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಸ್ಕೀಮ್ ಬಳಸಿದ್ದಕ್ಕೆ ಅದಕ್ಕೆ ಹೋರಾಟ ಮಾಡಬೇಕಂತ ಮನವಿ ಮಾಡ್ಕೋತೇನೆ. ಅದನ್ನು ಅತಿ ಶೀಘ್ರದಲ್ಲಿ ಮತ್ತೊಂದು ಬಾರಿ ಹೇಳ್ತಾನೆ. ನಾವು ಕೂಡಲ ಸಂಗಮದ ಬಸವಗೌಡ ಯತ್ನಾಳು, ನಾನು ಮತ್ತು ಕೆಲವು ಇನ್ನೂ ಅನೇಕ ಶಾಸಕರು ಅನೇಕ ದೂರಿನ ಕೂಡಿಬಿಟ್ಟು ನಾವು ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ನಾವು ಮಾಡಲಿಕ್ಕೆ ತಯಾರಿದೆ. ಇದಿಷ್ಟೇ ಅಲ್ಲ, ಪಾದಯಾತ್ರೆ ನಡೆಸುವ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಜೊತೆ ಚರ್ಚಿಸಿದ್ರ ಅನ್ನೋ ಪ್ರಶ್ನೆಗೆ ಸಾಹುಕಾರ್ ಗರಂ ಆಗಿ ಉತ್ತರಿಸಿದ್ರು. ಅವರನ್ನ ಕೇಳಲ್ಲ, ಅವರು ಒಪ್ಪಲ್ಲ, ಒಪ್ಪುದು ಇಲ್ಲ ಅಂದ್ರು. ಪಕ್ಷದ ಒಂದು ಶಿಸ್ತು ಸಿಪಾಯಿ ಇರೋದ್ರಿಂದ ಹೈಕಮಾಂಡ್ ನಿರ್ಣಯಕ್ಕೋಸ್ಕರ ವೇಟ್ ಮಾಡ್ತೇವೆ. ಮತ್ತು ರಾಜ್ಯಾಧ್ಯಕ್ಷ ನಾವು ನಮ್ಗೆ ಅವ್ರ ಜೊತೆ ಮಾತಾಡೋದಿಲ್ಲ. ನಾವು ಏನು ಮಾಡೋದು ಹೈಕಮಾಂಡ್ ಮಾತಾಡ್ತೀನಿ. ರಾಜ್ಯಾಧ್ಯಕ್ಷ ಯಾವ ಒಪ್ಪಿಲ್ಲ, ಒಪ್ಪೋದಿಲ್ಲ. ಥ್ಯಾಂಕ್ ಯು ಸರ್. ಏನು ಬಿಜೆಪಿಯಲ್ಲಿನ ಅಪಸ್ವರಕ್ಕೆ ಪುಷ್ಟಿ ನೀಡುವಂತೆ ಶಾಸಕ ಯತ್ನಾಳ್ ತಿರುಗೇಟು ನೀಡಿದ್ರು. ಸಿದ್ದರಾಮಯ್ಯ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಅನ್ನೋ ಮೂಲಕ ಸ್ವಪಕ್ಷೀಯರ ವಿರುದ್ಧವೇ ಬೆಂಕಿ ಉಗುಳಿದ್ರು. ಬರೀ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳಿದೆ, ಸಿದ್ದರಾಮಯ್ಯನವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜೇಂದ್ರ ಹೇಳ್ತಾರೆ ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅತ್ತ, ಕಾಂಗ್ರೆಸ್ ವಿರುದ್ಧ ಹೋರಾಟ ಅತ್ತ. ಸಿದ್ದರಾಮಯ್ಯ ಅಂದ್ರೆ ಯಾರೇನು ಬೇರೆ ಅದಾರೇನ್ರಿ? ಅವ್ರೇನು BJP ಅವ್ರದಾರೇನು? ಹಂಗಲ್ಲ, ಸುಮ್ಮನೆ ಇಂಥದ್ದು ಎಲ್ಲಿ ಏನೂ ಮಾತಾಡಲೇ ಇಲ್ಲ. ಅಭಿನಂದನೆ ಸಲ್ಲಿಸ್ತಾರೆ. ಇದಕ್ಕೆ ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ CBI ಕೊಡ್ರಿ. ಯಾರು ಯಡಿಯೂರಪ್ಪ ಅದಾನೋ, ವಿಜಯೇಂದ್ರ ಅದಾನೋ, ಯಡಿಯೂರಪ್ಪ ಅಕ್ಕನ ಮಕ್ಕಳು ಅದಾರೋ, ರಾಜೀವ್ ಅದಾನೋ, ಮತ್ತು ಯಾರ್ಯಾರು ಅದಾರ ಎಲ್ಲರೂ ಸಿಗ್ಬಿಡ್ತಾರೆ. 4-5 ಸಾವಿರ ಕೋಟಿ ರೂಪಾಯಿ ದೊಡ್ಡ ಹಗರಣ. ಒಟ್ನಲ್ಲಿ ಒಂದು ಕಡೆ ಬಿಜೆಪಿಗೆ ಪಾದಯಾತ್ರೆಯಲ್ಲಿ ಬೆಂಬಲ ನೀಡಿ ಅಂತ JDS ನಾಯಕರಿಗೆ HDK ಸೂಚನೆ ಕೊಡ್ತಿದ್ದಾರೆ. ಇದರ ಮಧ್ಯೆ ಬಿಜೆಪಿಯಲ್ಲೇ ಎಲ್ಲವೂ ಸರಿ ಇಲ್ವಾ ಅನ್ನೋ ಅನುಮಾನ ಹುಟ್ಟಿಕೊಳ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಪಾಳೆಯದಲ್ಲೇ ಶುರುವಾಗಿರುವ ಬಣ ಬಡಿದಾಟದ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ, ರಮೇಶ್ ಜಾರಕಿಹೊಳಿ ಅವರ ಮಾತನ್ನು ಕೇಳಿಸ್ಕೊಂಡ್ವಿ. ರಾಜ್ಯಾಧ್ಯಕ್ಷರು ನಮ್ಮ ಪಾದಯಾತ್ರೆಗೆ ಅನುಮತಿ ಕೊಡೋದೇ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಅವ್ರ ಮಾತಲ್ಲೇ ವ್ಯಕ್ತವಾಗ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಕೇವಲ ಯತ್ನಾಳ್ ಒಬ್ರು ಮಾತ್ರ ಬೇರೆ ಟ್ರ್ಯಾಕಲ್ಲಿ ಮಾತನಾಡ್ತಿದ್ರು. ಅವರ ಜೊತೆಯಲ್ಲಿ ಇದೀಗ ರಮೇಶ್ ಜಾರಕಿಹೊಳಿ. ಅಲ್ಲಿಗೆ ಈ ಬಣದ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಬಿಜೆಪಿ ಪಕ್ಷದಲ್ಲಿ ವಿರೋಧ ಪಕ್ಷವಾಗಿದ್ರು ಕೂಡ ಅಲ್ಲಿ ಆಡಳಿತ ಪಕ್ಷಕ್ಕಿಂತ ಕೂಡ ಸಾಕಷ್ಟು ಬಣ್ಣ ಬಡಿದಾಟ ಈಗ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಒಂದಾಗಿ ಹೋರಾಟ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಾದಂತಹ ಸಂದರ್ಭ ಇದ್ರೂ ಕೂಡ ಆ ಬಣ್ಣ ಬಡಿದಾಟದ ಮತ್ತು ನಾಯಕರ ಸಮನ್ವಯದ ಕೊರತೆಯಿಂದಾಗಿ ಸರ್ಕಾರವನ್ನ ಎಷ್ಟರ ಮಟ್ಟಿಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಬಿಜೆಪಿ ಕೂಡ ವಿಫಲ ಆಯ್ತು. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಯತ್ನಾಳ್ ಅವರು ನೇರವಾಗಿ ಕೂಡ ಒಂದಷ್ಟು ಮಾತನ್ನು ಸದನದಲ್ಲೇ ಹೇಳ್ತಾ ಇದ್ರು. ಈ ಒಂದು ಹಗರಣಗಳೇನಿದಾವೆ ನಮ್ಮ ಪಕ್ಷದಲ್ಲೂ ಕೂಡ ಜಾಸ್ತಿ ಇದಾವೆ, ಎಲ್ಲರೂ ಕೂಡ ಒಳಗೊಂಡಂತೆ ತನಿಖೆ ಆಗ್ಲಿ ಅನ್ನುವಂತ ಒಂದಷ್ಟು ಮಾತುಗಳನ್ನ ಬಹಿರಂಗವಾಗಿ ಹೇಳುವ ಮೂಲಕ
ವಿರೋಧ ಪಕ್ಷದ ಸದಸ್ಯರಿಗೆ ಒಂದಷ್ಟು ಮುಜುಗರವನ್ನು ತರುವಂತ ಕೆಲಸವನ್ನು ಮಾಡ್ತಾ ಇದ್ರು. ಮತ್ತು ಎಲ್ಲಿಯೂ ಕೂಡ ವಿಜೇಂದ್ರ ಆಗಿರಬಹುದು, ಅಶೋಕ್ ಅವರ ಜೊತೆ ಯತ್ನಾಳ್ ಅವರು ಸೇರಿದಂತೆ ರಮೇಶ್ ಜಾರಕಿಹೊಳಿ ಅವರು ಎಲ್ಲಿ ಸಮನ್ವಯದಿಂದ ಮಾತುಕತೆ ನಡೆಸಿದ್ದೇ ಕಾಣಲಿಲ್ಲ. ಜೊತೆಗೆ ಒಂದಷ್ಟು ಕಿರಿಯ ಸದಸ್ಯರು ಹಿರಿಯ ನಾಯಕರ ಜೊತೆ ಮಾತನಾಡಿದ್ದನ್ನ ಬಿಟ್ರೆ ಒಂದಷ್ಟು ಹಿರಿಯ ನಾಯಕರ ಮಧ್ಯೆ ಕೂಡ ಒಳಮನಸ್ಸು ಒಳ ಜಗಳ ಇದ್ದಿದ್ದು ಸ್ಪಷ್ಟವಾಗಿ ಕಾಣಿಸ್ತು. ಹಾಗಾಗಿ ಬಿಜೆಪಿಯಲ್ಲಿ ಸಾಕಷ್ಟು ಒಳ ಜಗಳ ಇರತಕ್ಕಂಥದ್ದು, ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿದೆ ಅಂದ್ರೂ ಕೂಡ ಒಳ ಜಗಳ ಸ್ಪಷ್ಟವಾಗಿರುತ್ತೆ ಅಂತ ಗೊತ್ತಾಗ್ತಾ ಇರತಕ್ಕಂಥದ್ದು. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ. ಪಾದಯಾತ್ರೆಯಲ್ಲೂ ಕೂಡ ಬಣ ಬಡಿದಾಟ ಬಟ ಬಯಲಾಗುವ ಎಲ್ಲಾ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಗುರುತರ ಆರೋಪ, ಬಿಜೆಪಿ ಪಕ್ಷದ ಒಳಗೂ ಕೂಡ ಸಂಘಟಿತ ಹೋರಾಟ ಆಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಇದೇ 2 ಹಗರಣಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಕೂಡ ಚಾಟಿ ಬೀಸಿದ್ರು. ದೊಡ್ಡ ಅಸ್ತ್ರ ಇದ್ರೂ ಕೂಡ, ಮುಖ್ಯಮಂತ್ರಿಯ ಚೇರನ್ನೇ ಅಲುಗಾಡಿಸುವ ಶಕ್ತಿಯುಳ್ಳ ಆರೋಪಗಳಿದ್ರೂ ಕೂಡ ಬಿಜೆಪಿ ಪಾಳೆಯ ಸರಿಯಾಗಿ ಹೋರಾಟ ಮಾಡ್ತಿಲ್ಲ ಅನ್ನೋ ಆರೋಪ. ಯಾವಾಗ ಹೈಕಮಾಂಡ್ ಚಾಟಿ ಬೀಸಿದ್ರು ಆಗ ಎಚ್ಚೆತ್ತ ರಾಜ್ಯ ಘಟಕದ ನಾಯಕರು ಹೋರಾಟದ ತೀವ್ರತೆಯನ್ನ ಮತ್ತಷ್ಟು ಜಾಸ್ತಿ ಮಾಡೋ ಪ್ರಯತ್ನವನ್ನ ಮಾಡಿದ್ರು. ಹಾಗಾದ್ರೂ ಕೂಡ ಬಣ ಬಡಿದಾಟ ಅನ್ನೋದು ಈ ಹೋರಾಟದ ವಿಚಾರದಲ್ಲೂ ಕೂಡ ಇದೀಗ ಬಹಿರಂಗ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ಗಮನಿಸಿ. ಬೆಂಗಳೂರು ಮೈಸೂರು ಪಾದಯಾತ್ರೆಗೆ ಅಪಸ್ವರ. ಬಿಜೆಪಿಗರ ವಿರುದ್ಧವೇ ಸಿಡಿದ ಸಾಹುಕಾರ್. ಬಿಜೆಪಿಯಲ್ಲಿ ಎಲ್ಲವೂ ಮೊದಲಿನಂತಿಲ್ಲ. ಕೇಸರಿ ಪಡೆಯಲ್ಲಿ ಬಣ ಬಡಿದಾಟ ಇಂದು ನಿನ್ನೆಯದ್ದಲ್ಲ. ಈಗ ಪಾದಯಾತ್ರೆ ಪಾಲಿಟಿಕ್ಸ್ನಲ್ಲೂ ಅದೇ ರಿಪೀಟ್ ಆಗ್ತಿದೆ. ಗೂಢ ಹಗರಣದ ಅಸ್ತ್ರ ಹಿಡಿದು ಮೈಸೂರಿಗೆ ಪಾದಯಾತ್ರೆ ನಡೆಸಲು ಬಿಜೆಪಿ ಒಂದು ಬಣ ಅಣಿಯಾಗಿದೆ. ಇದಕ್ಕೆ ಟಕ್ಕರ್ ಕೊಡೋ ರೀತಿಯಲ್ಲಿ ಸಾಹುಕಾರ್ ಅಖಾಡಕ್ಕಿಳಿದಿದ್ದಾರೆ. ವಾಲ್ಮೀಕಿ ಹಗರಣವನ್ನ ಖಂಡಿಸಿ ಕೂಡಲ ಸಂಗಮದಿಂದ ಬಳ್ಳಾರಿ ತನಕ ಪಾದಯಾತ್ರೆ ನಡೆಸ್ತೀನಿ ಅಂತ ಘೋಷಿಸಿದ್ದಾರೆ. ಮೈಸೂರು ಪಾದಯಾತ್ರೆ ಮಾಡೋದು ನಂದೇನು ಅಭ್ಯಂತರ ಇಲ್ಲ. ಅದಕ್ಕೆ ದೊಡ್ಡ ಹಗರಣ, ವಾಲ್ಮೀಕಿ ಹಗರಣ ಮತ್ತು SC/ST ಅನುದಾನವನ್ನು ರಾಜ್ಯ ಸರ್ಕಾರ ಬೇರೆ ಸ್ಕೀಮ್ ಬಳಸಿದ್ದಕ್ಕೆ ಅದಕ್ಕೆ ಹೋರಾಟ ಮಾಡಬೇಕಂತ ಮನವಿ ಮಾಡ್ಕೊತೀನಿ. ಅದನ್ನು ಅತಿ ಶೀಘ್ರದಲ್ಲಿ ಮತ್ತೊಂದು ಬಾರಿ ಹೇಳ್ತಾನೆ. ನಾವು ಕೂಡಲ ಸಂಗಮ ಅಂದರೆ ಬಸವಗೌಡ ಯತ್ನಾಳು, ನಾನು ಮತ್ತು ಕೆಲವು ಇನ್ನೂ ಅನೇಕ ಶಾಸಕರು ಅನೇಕ ದೂರಿನ ಕೂಡಬೇಕು. ನಾವು ಅತಿ ಶೀಘ್ರದಲ್ಲಿ ಭಾರತೀಯ ಜನತಾ ಪಕ್ಷ ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ನಾವು ಮಾಡಲಿಕ್ಕೆ ತಯಾರಿದೆ. ಇದಿಷ್ಟೇ ಅಲ್ಲ, ಪಾದಯಾತ್ರೆ ನಡೆಸುವ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ ಜೊತೆ ಚರ್ಚಿಸಿದ್ರ ಅನ್ನೋ ಪ್ರಶ್ನೆಗೆ ಸಾಹುಕಾರ್ ಗರಂ ಆಗಿ ಉತ್ತರಿಸಿದ್ರು. ಅವರನ್ನ ಕೇಳಲ್ಲ, ಅವರು ಒಪ್ಪಲ್ಲ, ಒಪ್ಪುದು ಇಲ್ಲ ಅಂದ್ರು. ಪಕ್ಷದ ಒಂದು ಶಿಸ್ತು ಸಿಪಾಯಿ ಇರೋದ್ರಿಂದ ಹೈಕಮಾಂಡ್ ನಿರ್ಣಯಕ್ಕೋಸ್ಕರ ವೇಟ್ ಮಾಡ್ತೇವೆ. ಮತ್ತು ರಾಜ್ಯಾಧ್ಯಕ್ಷ ನಾವು ಅವ್ರ ಜೊತೆ ಮಾತಾಡೋದಿಲ್ಲ. ನಾವು ಏನು ಮಾಡೋದು ಹೈಕಮಾಂಡ್ ಮಾತಾಡ್ತೀನಿ. ರಾಜ್ಯಾಧ್ಯಕ್ಷ ಯಾವ ಒಪ್ಪಿಲ್ಲ, ಒಪ್ಪೋದಿಲ್ಲ. ಥ್ಯಾಂಕ್ ಯು ಸರ್. ಏನು ಬಿಜೆಪಿಯಲ್ಲಿನ ಅಪಸ್ವರಕ್ಕೆ ಪುಷ್ಟಿ ನೀಡುವಂತೆ ಶಾಸಕ ಯತ್ನಾಳ್ ತಿರುಗೇಟು ನೀಡಿದ್ರು. ಸಿದ್ದರಾಮಯ್ಯ ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ ಅನ್ನೋ ಮೂಲಕ ಸ್ವಪಕ್ಷೀಯರ ವಿರುದ್ಧವೇ ಬೆಂಕಿ ಉಗುಳಿದ್ರು. ಬರೀ ಸಿದ್ದರಾಮಯ್ಯನವ್ರನ್ನ ವಿಧಾನಸಭೆಯಲ್ಲಿ ಅದೇ ಹೇಳಿದೆ, ಸಿದ್ದರಾಮಯ್ಯನವ್ರು ಒಬ್ಬರನ್ನೇ ಟಾರ್ಗೆಟ್ ಮಾಡಬೇಡಿ. ಇವತ್ತು ನಮ್ಮ ವಿಜೇಂದ್ರ ಹೇಳ್ತಾರೆ, ನಾವು ಸಿದ್ದರಾಮಯ್ಯರ ವಿರುದ್ಧ ಹೋರಾಟ ಅಲ್ಲ ಅತ್ತ, ಕಾಂಗ್ರೆಸ್ ವಿರುದ್ಧ ಹೋರಾಟ ಅತ್ತ. ಸಿದ್ದರಾಮಯ್ಯ ಅಂದ್ರೆ ಯಾರೇನು ಬೇರೆ ಅದಾರೇನ್ರಿ? ಅವ್ರೇನು BJP ಅವ್ರದಾರೇನು? ಹಂಗಲ್ಲ, ಸುಮ್ಮನೆ ಇಂಥದ್ದು ಏನೂ ಮಾತಾಡಲೇ ಇಲ್ಲ. ಅಭಿನಂದನೆ ಸಲ್ಲಿಸ್ತಾರೆ. ಇದಕ್ಕೆ ನಾಗೇಂದ್ರನ ರಾಜೀನಾಮೆ ತೊಗೊಂಡಿದ್ದಕ್ಕೆ CBI ಕೊಡ್ರಿ. ಯಾರು ಯಡಿಯೂರಪ್ಪ ಅದಾನೋ, ವಿಜಯೇಂದ್ರ ಅದಾನೋ, ಯಡಿಯೂರಪ್ಪ ಅಕ್ಕನ ಮಕ್ಕಳು ಅದಾರೋ, ರಾಜೀವ್ ಅದಾನೋ, ಮತ್ತು ಯಾರ್ಯಾರು ಅದಾರ ಎಲ್ಲರೂ ಸಿಗ್ಬಿಡ್ತಾರೆ. 4-5 ಸಾವಿರ ಕೋಟಿ ರೂಪಾಯಿ ದೊಡ್ಡ ಹಗರಣ. ಒಟ್ನಲ್ಲಿ ಒಂದು ಕಡೆ ಬಿಜೆಪಿಗೆ ಪಾದಯಾತ್ರೆಯಲ್ಲಿ ಬೆಂಬಲ ನೀಡಿ ಅಂತ JDS ನಾಯಕರಿಗೆ HDK ಸೂಚನೆ ಕೊಡ್ತಿದ್ದಾರೆ. ಇದರ ಮಧ್ಯೆ ಬಿಜೆಪಿಯಲ್ಲೇ ಎಲ್ಲವೂ ಸರಿ ಇಲ್ವಾ ಅನ್ನೋ ಅನುಮಾನ ಹುಟ್ಟಿಕೊಳ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಜೆಪಿ ಪಾಳ್ಯದಲ್ಲೇ ಶುರುವಾಗಿರುವ ಬಣ ಬಡಿದಾಟದ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಬಸವರಾಜ್ ನೀಡ್ತಾ ಹೋಗ್ತಾರೆ. ಬಸವರಾಜ, ರಮೇಶ್ ಜಾರಕಿಹೊಳಿ ಅವರ ಮಾತನ್ನು ಕೇಳಿಸ್ಕೊಂಡ್ವಿ. ರಾಜ್ಯಾಧ್ಯಕ್ಷರು ನಮ್ಮ ಪಾದಯಾತ್ರೆಗೆ ಅನುಮತಿ ಕೊಡೋದೇ ಇಲ್ಲ ಅನ್ನೋ ಕಾನ್ಫಿಡೆನ್ಸ್ ಅವ್ರ ಮಾತಲ್ಲೇ ವ್ಯಕ್ತವಾಗ್ತಾ ಇದೆ. ಅಧಿವೇಶನದ ಸಂದರ್ಭದಲ್ಲಿ ಕೇವಲ ಯತ್ನಾಳ್ ಒಬ್ರು ಮಾತ್ರ ಬೇರೆ ಟ್ರ್ಯಾಕಲ್ಲಿ ಮಾತನಾಡ್ತಿದ್ರು. ಅವರ ಜೊತೆಯಲ್ಲಿ ಇದೀಗ ರಮೇಶ್ ಜಾರಕಿಹೊಳಿ. ಅಲ್ಲಿಗೆ ಈ ಬಣದ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆಯಾ ಅಂತ ಹೇಳಿ? ಖಂಡಿತ ಸ್ಮಿತಾ, ಬಿಜೆಪಿ ಪಕ್ಷದಲ್ಲಿ ವಿರೋಧ ಪಕ್ಷವಾಗಿದ್ರು ಕೂಡ ಅಲ್ಲಿ ಆಡಳಿತ ಪಕ್ಷಕ್ಕಿಂತ ಕೂಡ ಸಾಕಷ್ಟು ಬಣ್ಣ ಬಡಿದಾಟ ಈಗ ಜಾಸ್ತಿ ಆಗ್ತಾ ಇರ್ತಕ್ಕಂಥದ್ದು. ಪ್ರಮುಖವಾಗಿ ವಿಧಾನಸಭಾ ಅಧಿವೇಶನದಲ್ಲಿ ಒಂದಾಗಿ ಹೋರಾಟ ಮಾಡಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕಾದಂತಹ ಸಂದರ್ಭ ಇದ್ರೂ ಕೂಡ ಆ ಬಣ್ಣ ಬಡಿದಾಟದ ಮತ್ತು ನಾಯಕರ ಸಮನ್ವಯದ ಕೊರತೆಯಿಂದಾಗಿ ಸರ್ಕಾರವನ್ನ ಎಷ್ಟರ ಮಟ್ಟಿಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕಾಗಿತ್ತು ಅಷ್ಟರ ಮಟ್ಟಿಗೆ ಇಕ್ಕಟ್ಟಿಗೆ ಸಿಲುಕಿಸುವಲ್ಲಿ ಬಿಜೆಪಿ ಕೂಡ ವಿಫಲ ಆಯ್ತು. ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಯತ್ನಾಳ್ ಅವರು ನೇರವಾಗಿ ಕೂಡ ಒಂದಷ್ಟು
ಮಾತನ್ನು ಸದನದಲ್ಲೇ ಹೇಳ್ತಾ ಇದ್ರು. ಈ ಒಂದು ಹಗರಣಗಳೇನಿದಾವೆ ನಮ್ಮ ಪಕ್ಷದಲ್ಲೂ ಕೂಡ ಜಾಸ್ತಿ ಇದಾವೆ, ಎಲ್ಲರೂ ಕೂಡ ಒಳಗೊಂಡಂತೆ ತನಿಖೆ ಆಗ್ಲಿ ಅನ್ನುವಂತ ಒಂದಷ್ಟು ಮಾತುಗಳನ್ನ ಬಹಿರಂಗವಾಗಿ ಹೇಳುವ ಮೂಲಕ ವಿರೋಧ ಪಕ್ಷದ ಸದಸ್ಯರಿಗೆ ಒಂದಷ್ಟು ಮುಜುಗರವನ್ನು ತರುವಂತ ಕೆಲಸವನ್ನ ಮಾಡ್ತಾ ಇದ್ರು. ಮತ್ತು ಎಲ್ಲಿಯೂ ಕೂಡ ವಿಜೇಂದ್ರ ಆಗಿರಬಹುದು, ಅಶೋಕ್ ಅವರ ಜೊತೆ ಯತ್ನಾಳ್ ಅವರು ಸೇರಿದಂತೆ ರಮೇಶ್ ಜಾರಕಿಹೊಳಿ ಅವರು ಎಲ್ಲಿ ಸಮನ್ವಯದಿಂದ ಮಾತುಕತೆ ನಡೆಸಿದ್ದೇ ಕಾಣಲಿಲ್ಲ. ಜೊತೆಗೆ ಒಂದಷ್ಟು ಕಿರಿಯ ಸದಸ್ಯರು ಹಿರಿಯ ನಾಯಕರ ಜೊತೆ ಮಾತನಾಡಿದ್ದನ್ನ ಬಿಟ್ರೆ ಒಂದಷ್ಟು ಹಿರಿಯ ನಾಯಕರ ಮಧ್ಯೆ ಕೂಡ ಒಳ ಮನಸ್ಸು ಒಳ ಜಗಳ ಇದ್ದಿದ್ದು ಸ್ಪಷ್ಟವಾಗಿ ಕಾಣಿಸ್ತು. ಹಾಗಾಗಿ ಬಿಜೆಪಿಯಲ್ಲಿ ಸಾಕಷ್ಟು ಒಳ ಜಗಳ ಇರತಕ್ಕಂಥದ್ದು, ಮೇಲ್ನೋಟಕ್ಕೆ ಎಲ್ಲವೂ ಚೆನ್ನಾಗಿದೆ ಅಂದ್ರೂ ಕೂಡ ಒಳ ಜಗಳ ಸ್ಪಷ್ಟವಾಗಿರುತ್ತೆ ಅಂತ ಗೊತ್ತಾಗ್ತಾ ಇರತಕ್ಕಂಥದ್ದು. ರೈಟ್, ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ.